ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಭಯಂಕರ ಅಮಾವಾಸ್ಯೆ 144 ವರ್ಷಗಳ ನಂತರ ಬಂದಿದೆ. ಅರಳಿ ಎಲೆ ಮೇಲೆ ಈ ಒಂದು ದೀಪ ಹಚ್ಚಿದರೆ ಸಾಕು, ಅದೃಷ್ಟ ಭಯಂಕರವಾಗಿ ನಿಮ್ಮನ್ನ ಹಿಂಬಾಲಿಸಿಕೊಂಡು ಬರುತ್ತದೆ. ನೆಮ್ಮದಿ, ಸುಖ, ಶಾಂತಿ, ಅದೃಷ್ಟ ಎಲ್ಲವೂ ನಿಮ್ಮದಾಗುತ್ತದೆ. ಹೌದು ಸ್ನೇಹಿತರೆ, 2025 ಜನವರಿ 29ನೇ ತಾರೀಕು ಬುಧವಾರದ ದಿನ ಪುಷ್ಯ ಅಮಾವಾಸ್ಯೆ ಇರಲಿದೆ. ಈ ಅಮಾವಾಸ್ಯೆಯನ್ನ ಮೌನಿ ಅಮಾವಾಸ್ಯೆ ಎಂದು ಸಹ ಹೇಳಲಾಗುತ್ತದೆ. ವೀಕ್ಷಕರೇ, ಇದು 144 ವರ್ಷಗಳಿಗೊಮ್ಮೆ ಬರುವಂತಹ ವಿಶೇಷ ಶಕ್ತಿ ಇರುವಂತಹ ಅಮಾವಾಸ್ಯೆ ಆಗಿರಲಿದೆ ಎಂದು ಹೇಳಲಾಗುತ್ತದೆ. ಮಹಾಕುಂಭಮೇಳ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿರುವುದರಿಂದ ಈ ಅಮಾವಾಸ್ಯೆಗೆ ತುಂಬಾನೇ ಶಕ್ತಿಯುತವಾದಂತಹ ಅಮಾವಾಸ್ಯೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ವಿಶೇಷವಾಗಿ 2025 ಜನವರಿ 29ರಂದು ಬುಧವಾರದಂದು ನಾನು ತಿಳಿಸಿಕೊಡುವಂತಹ ರೀತಿಯಲ್ಲಿ ನೀವು ಹರಳಿ ಮರದ ಬುಡದಲ್ಲಿ ಈ ಒಂದು ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ಈ ಒಂದು ದೀಪಾರಾಧನೆಯನ್ನ ಈ ಅಮಾವಾಸ್ಯೆಯ ದಿನ ಸಾಯಂಕಾಲ 6:30ರ ಒಳಗಾಗಿ ಮಾಡಿಕೊಳ್ಳುವುದರಿಂದ ನೀವು ಅದೃಷ್ಟವನ್ನ ಬರಮಾಡಿಕೊಳ್ಳುತ್ತೀರಾ. ಅದರಲ್ಲೂ ಕೂಡ ಅಂದುಕೊಂಡಂತಹ ರೀತಿಯಲ್ಲಿ ನಿಮ್ಮ ಕಷ್ಟಗಳೆಲ್ಲ ಕಳೆದು ಹೋಗುತ್ತದೆ ಹಾಗೂ ನಿಮ್ಮ ಸಕಲ ದಾರಿದ್ರ್ಯಗಳೆಲ್ಲವೂ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ಈ ಅಮಾವಾಸ್ಯೆಯ ದಿನ ನೀವು ವಿಷ್ಣುವನ್ನ ಪೂಜಿಸಿ ವಿಶೇಷವಾಗಿ ಆರಾಧನೆ ಮಾಡಬೇಕು. ಸರ್ವೇ ಸಾಮಾನ್ಯವಾಗಿ ಯಾವ ದಿನವಾದರೂ ಅಮಾವಾಸ್ಯೆಯಲ್ಲಿಯೂ ಸಹ ವಿಷ್ಣುವನ್ನ ಆರಾಧನೆ ಮಾಡುವುದಿಲ್ಲ. ಆದರೆ ಈ ಒಂದು ಮೌನಿ ಅಮಾವಾಸ್ಯೆಯ ದಿನ ವಿಷ್ಣುವನ್ನ ಆರಾಧನೆ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ, ದಾರಿದ್ರ್ಯಗಳು ನಿವಾರಣೆಯಾಗುತ್ತದೆ. ಇದರ ಜೊತೆಗೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಹಾಗೂ ಕಾಮನೆಗಳೆಲ್ಲವೂ ನೆರವೇರಿಸಿಕೊಳ್ಳಬಹುದು ಎಂಬ ನಂಬಿಕೆ. ಈ ಮೌನಿ ಅಮಾವಾಸ್ಯೆಯ ವಿಶೇಷ ಏನೆಂದರೆ ಈ ದಿನ ಋಷಿ ಮುನಿಗಳು ಮೌನ ವ್ರತಾಚರಣೆಯನ್ನು ಆಚರಿಸುತ್ತಾರೆ ಎಂದು ಹೇಳಬಹುದು. ಮನಸ್ಸಿನಲ್ಲಿ ಧ್ಯಾನವನ್ನ ಮಾಡಿಕೊಳ್ಳುತ್ತಾ ದೇವರ ಧ್ಯಾನವನ್ನ ಮಾಡುತ್ತಾ ಜಪ ತಪಗಳನ್ನ ಮಾಡಿಕೊಳ್ಳುವ, ಮೌನವನ್ನ ಆಚರಿಸುವ ಈ ಒಂದು ದಿನದ ವಿಶೇಷತೆಯಾಗಿದ್ದು, ಯಾರೆಲ್ಲ ಈ ಪ್ರಕಾರದ ಅಮಾವಾಸ್ಯೆಯ ದಿನ ವ್ರತಾಚರಣೆಯನ್ನ ತಪ್ಪದೇ ಮಾಡುತ್ತಾರೋ ಅಂತಹ ವ್ಯಕ್ತಿಗಳಿಗೆ ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ರೀತಿಯ ಸುಖ ಸೌಲಭ್ಯಗಳು ದೊರೆಯುತ್ತೆ ಎನ್ನುವ ಪ್ರತೀತಿ ಇದೆ. ಅದೇ ರೀತಿಯಾಗಿ ಈ ಒಂದು ವ್ರತಾಚರಣೆಯನ್ನ ತಪ್ಪದೇ ಅನುಸರಿಸುತ್ತಾರೋ ಅವರಿಗೆ ಬೇಡಿದ ವರಗಳನ್ನ ಆ ದೇವರು ಖಂಡಿತವಾಗಿಯೂ ಕೊಡುತ್ತಾನೆ. ಈ ಒಂದು ಅದೃಷ್ಟ ಒಲಿದು ಬರುವಂತಹ ಈ ಒಂದು ನಾಳೆಯ ಮೌನಿ ಅಮಾವಾಸ್ಯೆಯಿಂದ ದೇವಾನುದೇವತೆಗಳ ಅನುಗ್ರಹ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ಅಮಾವಾಸ್ಯೆಯ ದಿನ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ನೀವು ಮಾಡಬೇಡಿ. ಈ ಮೌನಿ ಅಮಾವಾಸ್ಯೆಯ ದಿನ ಮಾಂಸಾಹಾರ ಅಥವಾ ಮದ್ಯ ಸೇವನೆಯನ್ನ ಮಾಡುವಂತಿಲ್ಲ. ಹಾಗೆಯೇ ಈ ದಿನ ಹಗಲು ಹೊತ್ತಿನಲ್ಲಿ ನಿದ್ರಿಸುವಂತಿಲ್ಲ. ದಂಪತಿಗಳು ಶಾರೀರಿಕ ಸಂಬಂಧವನ್ನ ಹೊಂದಬಾರದು. ದಾಂಪತ್ಯ ಜೀವನ ನಿಷ್ಠಿದ್ದ ಹಾಗೂ ಯಥಾ ಪ್ರಕಾರದಲ್ಲಿ ಮನೆಯವರನ್ನೆಲ್ಲ ಶುಭ್ರಗೊಳಿಸಿಕೊಂಡು ಪ್ರತ್ಯೇಕವಾಗಿ ಮನೆಯಲ್ಲಿಯೂ ಸಹ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ಹಾಗೆಯೇ ಪಿತೃ ಕಾರ್ಯ ಮಾಡುವಂತವರು ಈ ದಿನ ಸಾಧ್ಯವಾದಷ್ಟು ಸೂರ್ಯೋದಯದ ತಕ್ಷಣವೇ ಬೆಳಗ್ಗೆ 8 ಗಂಟೆಯ ಒಳಗಾಗಿ ನೀವು ಪಿತೃಪಕ್ಷ ಕಾರ್ಯವನ್ನ ಮಾಡಿಕೊಳ್ಳಬೇಕಾಗುತ್ತದೆ. ಈ ಮೌನಿ ಅಮಾವಾಸ್ಯೆಯ ವಿಶೇಷತೆ ಏನೆಂದರೆ ಈ ದಿನ ಸೂರ್ಯ ಮತ್ತು ಚಂದ್ರ ಇಬ್ಬರು ಸಹ ಒಂದೇ ಮನೆಯಲ್ಲಿ ಇರುವಂತದ್ದೇ ವಿಶೇಷ. ಸೂರ್ಯನು ಮಕರ ರಾಶಿಯಲ್ಲಿದ್ದಾನೆ, ಹಾಗೆಯೇ ಉತ್ತರಾಷಾಢ ನಕ್ಷತ್ರದಲ್ಲಿದ್ದಾನೆ. ಚಂದ್ರನು ಈ ರೀತಿಯಾಗಿ ಶ್ರವಣ ನಕ್ಷತ್ರದಲ್ಲಿರುವುದು. ಆದರೆ ಈ ದಿನ ಸೂರ್ಯ ಚಂದ್ರ ಇಬ್ಬರು ಶ್ರವಣ ನಕ್ಷತ್ರದಲ್ಲಿ ಸಮ್ಮಿಲನವಾಗುವಂತಹ ದಿನ ಆಗಿರುವುದರಿಂದ ಬಹಳ ಶಕ್ತಿಯುತವಾದಂತಹ ವಿಶೇಷವಾದಂತಹ ದಿನವಾಗಿದೆ. ಹಾಗಾಗಿ ಈ ಮೌನಿ ಅಮಾವಾಸ್ಯೆಯ ದಿನ ವಿಷ್ಣುವನ್ನ ಪ್ರತ್ಯೇಕವಾಗಿ ನೀವು ನಿಮ್ಮ ಮನೆಯಲ್ಲಿ ಪೂಜಿಸಬೇಕಾಗುತ್ತದೆ. ಲಕ್ಷ್ಮೀ ಸಮೇತವಾಗಿ ವಿಷ್ಣುವನ್ನ ನೀವು ಪೂಜಿಸುವುದರಿಂದ ಸರ್ವ ದಾರಿದ್ರ್ಯಗಳು ದೋಷಗಳು ನಿವಾರಣೆಯಾಗಿ ವಿಷ್ಣುವಿನ ಅನುಗ್ರಹ ಅತಿ ಸುಲಭವಾಗಿ ಸಿಗುತ್ತದೆ. ಅದರ ಜೊತೆಗೆ ಲಕ್ಷ್ಮಿಯ ಅನುಗ್ರಹವು ಕೂಡ ಲಭಿಸುತ್ತದೆ. ಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರ ಅನುಗ್ರಹದಿಂದ ಯಾವುದೇ ಕೆಲಸ ಕಾರ್ಯಗಳು, ಯಾವುದೇ ಬೇಡಿಕೆಗಳು, ಯಾವುದೇ ನಿಮ್ಮ ಕೋರಿಕೆಗಳಿದ್ದರೂ ಸಹ 100ಕ್ಕೆ 100ರಷ್ಟು ಫಲಿಸುತ್ತದೆ ಎಂದು ಹೇಳಬಹುದು. ಈ ಅಮಾವಾಸ್ಯೆಯ ದಿನದಂದು ಅಸತ್ಯವನ್ನ ನುಡಿಯಬಾರದು. ಸುಳ್ಳು ಮೋಸ ಯಾವುದೇ ರೀತಿಯ ಕಾರಣಕ್ಕೂ ಮಾಡಬಾರದು. ಯಾರೊಂದಿಗೂ ಜಗಳವನ್ನ ಮಾಡಬಾರದು. ಕುಟುಂಬದಲ್ಲಿ ಕಲಹಗಳನ್ನ ಮಾಡಿಕೊಳ್ಳಬಾರದು. ನೆಮ್ಮದಿಯುತವಾದಂತಹ ಜೀವನವನ್ನ ನಡೆಸಬೇಕು ಅಂದರೆ ಈ ಅಮಾವಾಸ್ಯೆಯ ದಿನದಂದು ಮೌನ ವ್ರತವನ್ನ ಪಾಲಿಸಬೇಕಾಗುತ್ತದೆ. ಮೌನವಾಗಿದ್ದು ಈ ದಿನ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಬರುವುದರಿಂದ ಎಲ್ಲಾ ರೀತಿಯ ತೊಂದರೆಗಳು ಕಷ್ಟಗಳು ದೂರವಾಗುತ್ತದೆ. ನೀವು ಹರಳಿ ಮರದ ಬುಡದಲ್ಲಿ ಈ ಒಂದು ಪ್ರತ್ಯೇಕ
ಪ್ರತ್ಯೇಕವಾಗಿ ದೀಪಾರಾಧನೆಯನ್ನ ನೀವು ಮಾಡಬೇಕಾಗುತ್ತದೆ. ಇದಕ್ಕೂ ಮೊದಲು ಈ ದಿನ ನೀವು ಮನೆಯಲ್ಲಿಯೂ ಸಹ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ಲಕ್ಷ್ಮೀ ಸಮೇತವಾದ ವಿಷ್ಣು ಮೂರ್ತಿಗೆ ಈ ಪ್ರಕಾರದಲ್ಲಿ ನೀವು ದೀಪಾರಾಧನೆಯನ್ನ ಪೂಜೆಯನ್ನ ಸಲ್ಲಿಸಬೇಕು. ಈ ರೀತಿಯಾಗಿ ದೀಪಾರಾಧನೆಯನ್ನ ಮಾಡುವುದರಿಂದಾಗಿ ನಿಮ್ಮ ಕಷ್ಟಗಳು ದೂರವಾಗಿ ನಿಮ್ಮ ಇಷ್ಟಾರ್ಥ ಕಾಮನೆಗಳು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ನೀವು ಸ್ನಾನ ಮಾಡುವ ಮೊದಲು ಮನೆಯನ್ನ ಹಾಗೂ ಮನೆಯ ಅಂಗಳವನ್ನ ಶುಚಿಗೊಳಿಸಿ ಸೂರ್ಯೋದಯಕ್ಕೂ ಮುನ್ನ ಬೆಳಗ್ಗೆ ಬೇಗ ಎದ್ದು ಮನೆಯ ಅಂಗಳವನ್ನೆಲ್ಲ ಸ್ವಚ್ಛಗೊಳಿಸಿ ಅರಿಶಿನ ಕುಂಕುಮ ರಂಗೋಲಿಯನ್ನ ಹಾಕಿ ಮನೆಯೆಲ್ಲ ಒರೆಸಿಕೊಳ್ಳಬೇಕು. ನಂತರ ಮನೆಯನ್ನ ಸ್ವಚ್ಛಗೊಳಿಸಿದ ನಂತರ ಆ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಹಾಕಿ ಮನೆಯನ್ನ ಶುಚಿಗೊಳಿಸಿದರೆ ಬಹಳ ಒಳ್ಳೆಯದು. ಅಥವಾ ಅರಿಶಿನದ ನೀರನ್ನ ಸಹ ಬಳಸಬಹುದು. ಅನಂತರ ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮಾಡುವ ಮೊದಲು ಗಂಗೆಯನ್ನು ನೆನೆಯುತ್ತಾ ನೀರನ್ನು ಮೊದಲು ಪ್ರೋಕ್ಷಣೆ ಮಾಡಿಕೊಂಡು ನಂತರ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಸೇರಿಸಿ ಸ್ನಾನ ಮಾಡಬೇಕು. ಮಾಡುವುದರಿಂದ ಪಿತೃದೋಷಗಳು, ಗ್ರಹ ದೋಷಗಳು, ನಿಮ್ಮ ಜಾತಕದಲ್ಲಿ ಇರುವಂತಹ ಎಲ್ಲಾ ರೀತಿಯ ದೋಷಗಳು ನಿವಾರಣೆ ಆಗುತ್ತವೆ. ನಿಮ್ಮ ಜೀವನವನ್ನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಾದರೆ ಸೂರ್ಯನ ಅನುಗ್ರಹವು ಸಹ ನಮಗೆ ಇರಬೇಕಾಗುತ್ತದೆ. ಹಾಗಾಗಿ ಸೂರ್ಯಕಾರಕ ಹಾಗೂ ಚಂದ್ರಕಾರಕ ಇಬ್ಬರು ಒಂದೇ ಮನೆಯಲ್ಲಿ ಇರುವುದರಿಂದ ಈ ದಿನ ನೀವು ಸ್ವಲ್ಪ ಕಲ್ಲುಪ್ಪಿನ ಜೊತೆಯಲ್ಲಿ ಸ್ವಲ್ಪ ಅರಿಶಿನ ಸೇರಿಸಿ ಸ್ನಾನ ಮಾಡಿಕೊಂಡರೆ ಸರ್ವ ದಾರಿದ್ರ್ಯ ಕೂಡ ನಿವಾರಣೆಯಾಗುತ್ತದೆ ಎಂದು ಹೇಳಬಹುದು. ಹಾಗಾಗಿ ಈ ಒಂದು ಪ್ರಕಾರದಲ್ಲಿ ಸ್ನಾನಾದಿಗಳನ್ನ ಮುಗಿಸಿಕೊಂಡು ಒಂದು ಶುಭ್ರವಾದಂತಹ ಬಿಳಿ ಉಡುಪನ್ನ ಧರಿಸಿಕೊಂಡು ಅನಂತರವಾಗಿ ಲಕ್ಷ್ಮೀ ಸಮೇತವಾದ ವಿಷ್ಣು ಮೂರ್ತಿಯನ್ನ ನೀವು ಆರಾಧನೆ ಮಾಡಬೇಕಾಗುತ್ತದೆ, ಪೂಜಿಸಬೇಕಾಗುತ್ತದೆ. ಈ ರೀತಿಯಾಗಿ ಮೌನಿ ಅಮಾವಾಸ್ಯೆಯ ದಿನ ಸಂಪೂರ್ಣವಾಗಿ ಮೌನರತಿಯನ್ನ ಆಚರಿಸಿಕೊಂಡು ದೇವರ ಪೂಜೆಯನ್ನ ನೀವು ಮಾಡಿಕೊಳ್ಳಬೇಕು. ಈ ದಿನದ ಯಾವುದೇ ಕಾರಣಕ್ಕೂ ಕಪ್ಪು ವರ್ಣದ ಬಟ್ಟೆಯನ್ನ ಧರಿಸಲು ಹೋಗಬೇಡಿ. ಅರಿಶಿನ ಅಥವಾ ಹಸಿರು ಬಣ್ಣ ಅಥವಾ ಕೇಸರಿಯುಕ್ತ ಕೆಂಪು ಮಿಶ್ರಿತ ಕೇಸರಿ ಬಣ್ಣದ ಬಟ್ಟೆಗಳನ್ನ ಧರಿಸುವುದು ಉತ್ತಮ. ನಿಮಗೆ ಅದೃಷ್ಟವನ್ನ ಒಲಿದು ತರುತ್ತದೆ. ಶೀಘ್ರವಾಗಿ 8 ಗಂಟೆಯ ಒಳಗಾಗಿ ಈ ದೀಪಾರಾಧನೆಯನ್ನ ನೀವು ಮಾಡಿಕೊಳ್ಳಬೇಕು. ಮನೆಯಲ್ಲಿ ಒಂದು ತುಪ್ಪದ ದೀಪಾರಾಧನೆಯನ್ನ ಮಾಡಿಕೊಳ್ಳಿ. ವಿಷ್ಣುವಿಗೆ ಒಂದು ಹರಳಿ ಎಲೆಯನ್ನ ಇಟ್ಟು ಅದರ ಮೇಲೆ ಒಂದು ದೀಪವನ್ನ ಇಡಿ. ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನ ಹಾಕಿ ದೀಪಾರಾಧನೆಯನ್ನ ಮಾಡಿ ವಿಷ್ಣು ಲಕ್ಷ್ಮಿ ಸಮೇತವಾದ ವಿಷ್ಣುವಿಗೆ ಈ ರೀತಿಯಾಗಿ ದೀಪಾರಾಧನೆಯನ್ನ ಮಾಡುವುದರಿಂದ ಅದೃಷ್ಟ ಕೂಡಿ ಬರುತ್ತದೆ, ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಹಾಗೂ ನಿಮ್ಮ ಇಷ್ಟ ಕಾಮನೆಗಳು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ. ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನ ಮಾಡಿಕೊಂಡು ದೇವರಿಗೆ ಸ್ವಲ್ಪ ನೈವೇದ್ಯವನ್ನ ಮಾಡಿ. ಬೆಲ್ಲ ಅಥವಾ ಒಂದಿಷ್ಟು ಹಣ್ಣುಗಳನ್ನ ನೈವೇದ್ಯವಾಗಿ ಇಡಿ. ಈ ದಿನ ವಿಶೇಷವಾಗಿ ವಿಷ್ಣು ಮೂರ್ತಿಗೆ ದಾಳಿಂಬೆ ಹಣ್ಣ ನೀವು ನೈವೇದ್ಯಕ್ಕೆ ಇಟ್ಟರೆ ಒಳ್ಳೆಯದು. ಹಾಗೆ ಈ ದಿನ ಹರಳಿ ಮರದ ಬುಡದಲ್ಲಿ ನೀವು ಈ ಒಂದು ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ಇದನ್ನ ಸಾಯಂಕಾಲ ಸಂದರ್ಭದಲ್ಲಿ ಮಾಡಿಕೊಂಡರೆ ಉತ್ತಮ. ಸಾಯಂಕಾಲ ಒಂದು 5:30ರಿಂದ 6:30 ಒಳಗಾಗಿ ಈ ಒಂದು ಪ್ರಕಾರದ ದೀಪಾರಾಧನೆಯನ್ನ ಮಾಡಿದರೆ ಒಳಿತಾಗುತ್ತದೆ. ಯಾವ ರೀತಿ ಅಂದರೆ ನಿಮಗೆ 10 ವಿಷ್ಣು ದೇವಾಲಯ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ವೆಂಕಟೇಶ್ವರ ದೇವಾಲಯ ಅಥವಾ ಶ್ರೀರಾಮನ ದೇವಾಲಯ ಆಗಬಹುದು, ನರಸಿಂಹಸ್ವಾಮಿಯ ದೇವಾಲಯ ಕೂಡ ಆಗಬಹುದು, ಕೃಷ್ಣನ ದೇವಾಲಯ ಆಗಬಹುದು. ಇಂತಹ ದೇವಾಲಯಗಳಲ್ಲಿ ಇರುವಂತಹ ಅರಳಿ ಮರದ ಕೆಳಗೆ ನೀವು ಈ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕಾಗುತ್ತದೆ. ಅಲ್ಲಿ ನೀವು ಸ್ವಲ್ಪ ಅರಳಿ ಮರದ ಬುಡದಲ್ಲಿ ನೀರನ್ನು ಹಾಕಿ ಶುಭ್ರಗೊಳಿಸಿಕೊಂಡು ಅದರ ಮೇಲೆ ಸ್ವಲ್ಪ ರಂಗೋಲಿಯನ್ನ ಬಿಟ್ಟು ಒಂದು ಚಿಕ್ಕದಾಗಿರುವಂತಹ ರಂಗೋಲಿಯನ್ನ ಹಾಕಿಕೊಳ್ಳಬೇಕು. ಅಷ್ಟದಳ ಪದ್ಮವನ್ನ ಹಾಕಿದರೆ ಹೂವನ ಅಥವಾ ಒಂದು ನಕ್ಷತ್ರದ ಆಕಾರದಲ್ಲಿ ಒಂದು ಷಟ್ಕೋನ ಆಕಾರದಲ್ಲಿ ಒಂದು ರಂಗೋಲಿಯನ್ನ ನೀವು ಹಾಕಿ ನಂತರ ಅದರ ಮೇಲೆ ಒಂದು ಹರಳಿ ಎಲೆಯನ್ನ ಇಟ್ಟು ಅದರಲ್ಲಿ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನ ಹಾಕಬೇಕು. ನಂತರ ಅದರ ಮೇಲ್ಭಾಗದಲ್ಲಿ ಒಂದು ದೀಪವನ್ನ ಇಟ್ಟು ಜೋಡಿ ಬತ್ತಿಯನ್ನ ಹಾಕಿ ಎಳ್ಳೆಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದರೂ ಒಂದನ್ನ ಬಳಸಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಂಡು ಈ ಒಂದು ದೀಪಾರಾಧನೆಯನ್ನ ನೀವು ಮಾಡಬಹುದಾಗಿದೆ. ಅನಂತರ ದೀಪವನ್ನ ಬೆಳಗಿಸಿ ಹರಳಿ ಮರಕ್ಕೆ 21 ಪ್ರದಕ್ಷಿಣೆಯನ್ನ ನೀವು ಹಾಕಬೇಕು. ಸಕಲ ದಾರಿದ್ರ್ಯ ನಿವಾರಣೆಗಾಗಿ, ಅದೃಷ್ಟಕ್ಕಾಗಿ, ಹಣದ ವೃದ್ಧಿಗಾಗಿ, ಕುಟುಂಬದ ಒಳ್ಳೆಯದಕ್ಕಾಗಿ, ಸೌಖ್ಯಕ್ಕಾಗಿ, ಮಕ್ಕಳ ಏಳಿಗೆ, ವಿದ್ಯಾಭ್ಯಾಸಕ್ಕಾಗಿ, ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ, ನಿಮ್ಮ ಮಾನಸಿಕ ನೆಮ್ಮದಿಗಾಗಿ ನೀವು ಈ ಪ್ರಕಾರದ ಸೇವೆಯನ್ನ ಮಾಡುವುದು ಅನಂತವಾಗಿರುತ್ತದೆ. ನೀವು ವಿಷ್ಣುವಿನ ಸಹಸ್ರನಾಮ ಅಥವಾ ವಿಷ್ಣು ಅಷ್ಟೋತ್ರವನ್ನ ನೀವು ಹರಳಿ ಮರದ ಕಟ್ಟೆಯ ಬಳಿ ಕೂತು ಹೇಳಿಕೊಳ್ಳಬೇಕು. ಈ ರೀತಿಯಾಗಿ ಮಾಡುವುದರಿಂದ ವಿಷ್ಣು ಹಾಗೂ ಲಕ್ಷ್ಮಿ ಸಮೇತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾರೆ ಎಂಬ ನಂಬಿಕೆ ಇದೆ.
ಈ ಒಂದು ಕಾರ್ಯದಿಂದ ಎಲ್ಲದರಲ್ಲೂ ಕೂಡ ಸಹ ಒಳಿತನ ಕಾಣುತ್ತೀರಾ. ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ. ಯಾವುದೇ ರೀತಿ ಜೀವನದಲ್ಲಿ ಇರುವಂತಹ ಸಾಲಬಾಧೆಯಾಗಲಿ ಬಡತನ ನಿವಾರಣೆಯಾಗಲಿ ಯಾವುದೂ ಕಾಡುವುದಿಲ್ಲ. ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ಈ ಒಂದು ಮೌನಿ ಅಮಾವಾಸ್ಯೆಯಿಂದ ದೂರವಾಗುತ್ತದೆ. ಲಕ್ಷ್ಮೀ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಆಗುತ್ತದೆ. ಈ ಒಂದು ದೀಪಾರಾಧನೆಯನ್ನ ಮಾಡಿಕೊಂಡು ಹಣ ಅದೃಷ್ಟ ಜೊತೆಗೆ ಅಷ್ಟ ಐಶ್ವರ್ಯಗಳನ್ನ ನೀವು ಪಡೆದುಕೊಳ್ಳಬಹುದು. ಈ ಒಂದು ಮೌನಿ ಅಥವಾ ಪುಷ್ಯ ಅಮಾವಾಸ್ಯೆಯ ದಿನ ಈ ಒಂದು ಪರಿಹಾರವನ್ನ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸಕಲ ಸೌಕರ್ಯವನ್ನ ಪಡೆದುಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.